ಅಕ್ಕ ನಿನಗೆ ಹಿಂಗಾಗಿದೆ ಅಂತ ಗೊತ್ತಾದಾಗ ವೆಂಕಿ ಎಷ್ಟು ಹುಡುಕಾಡ್ದ ಗೊತ್ತಾ? ನೀ ಸಿಗ್ಲಿಲ್ವಲ್ಲ, ಅವಾಗ ಅತ್ತೆ ಬಿಟ್ಟ ಈ ವೆಂಕಿ. ಹೌದು ಕಣ್ಮಗ, ನೀನಿಲ್ಲ ಅಂತ ಗೊತ್ತಾದ್ಮೇಲೆ ವೆಂಕಿ ನನ್ನಷ್ಟೇ ಒದ್ದಾಡ್ಬಿಟ್ಟ. ನನ್ನ ಕಣ್ಣು ಕಾಣಿಸ್ತಿಲ್ಲ ಅಂದ್ರೂ ಇವನ್ ಸಂಕಟ ನನ್ಗೆ ಅರ್ಥ ಆಗ್ತಿತ್ತು ಕಣ್ಮಗ. ಮಗುನ ಕಳ್ಕೊಂಡ್ರು ತಾಯಿ ತರ ಒದ್ದಾಡ್ಬಿಟ್ಟ. ನಿನಗೋಸ್ಕರ ಅದ್ ಎಲ್ಲೆಲ್ಲಿ ಹುಡ್ಕಾಡ್ದೋ ಗೊತ್ತಿಲ್ಲ ಕಣವ. ನನ್ನ ಕಣ್ಣಿಗಿದ್ರು ನಾನು ಅಷ್ಟು ಹುಡ್ಕಾಡ್ತಿದ್ನೋ ಇಲ್ವೋ. ಇವನ್ ಸಂಕಟ ನೋಡಿ ನಾನ್ ನಿನ್ ತಾಯಿನೋ ಇಲ್ಲ ಇವನೇ ನಿನ್ ತಾಯಿನೋ ನನ್ಗೆ ಅರ್ಥವೇ ಆಗ್ಲಿಲ್ಲ ಕಣವ. ನಿನ್ನ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದಾನೆ ವೆಂಕಿ. ಯಾಕಿಷ್ಟೆಲ್ಲ ಮಾಡಕ್ ಹೋದೆ? ನೀವೆಲ್ಲ ಇರುವಾಗ ನನ್ಗೇನಾಗ್ಬಿಡುತ್ತೆ? ಚೆಲ್ವಿ, ನೋಡಿದ್ಯೇನವ್ವ, ವೆಂಕಿ ನೀನು ಅಂದ್ರೆ ಎಷ್ಟು ಗೌರವ ಕೊಡ್ತಾನೆ. ಏನೂ ಇಲ್ಲ. ಇವಾಗ ಮನೆಗೆ ಹೋಗ್ತೀರಾ ಇಲ್ಲೇ ಕೂತಿರ್ತೀರಾ? ವೆಂಕಿ, ನೀನು ಮನೆಗೆ ಹೋಗು, ನಾವು ಮನೆಗೆ ಹೋಗ್ತೇವೆ. ಬೇಡ ಬೇಡ, ಟೈಮ್ ಆಗೈತೆ, ನೀನು ಹೋಗು, ನಾವು ಹೋಯ್ತೇವೆ. ವೆಂಕಿ ಹುಷಾರು ಕಣಪ್ಪ. ಇಲ್ಲೇ ಇರುತ್ತೆ. ಹೋಗು. ಬಂಗಾರಿ, ಸಿದ್ದು ಪೂರ್ವಿ ಮದುವೆ ಆಗುತ್ತೆ ಅಂತ ಅನಿಸ್ತಿದ್ಯಾ? ಆಗಿಲ್ಲ ಅಂದ್ರೂ ಆಗೋ ಹಾಗೆ ನಾವು ಮಾಡಬೇಕು ರವಿ. ಇಲ್ಲದೆ ಹೋದ್ರೆ ನಮ್ಗೆ ಉಳಿಗಾಲ ಇಲ್ಲ. ಅಟ್ ಎನಿ ಕಾಸ್ಟ್ ಈ ಮದುವೆ ಆದ್ರೇನೆ ನಾವು ಅನ್ಕೊಂಡಿದ್ನ ನಾವು ಸಾಧನೆ ಮಾಡೋದಕ್ಕಾಗೋದು. ಸೌಪಿ, ಹಾಯ್ ನೀಲು. ಬಾಬಾ, ನೀನು ಬಂದಿದ್ದು ಒಳ್ಳೇದಾಯ್ತು. ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ವಿ. ನನ್ನ ಬಗ್ಗೆನಾ? ಏನದು? ಅಂದರೆ ಮೊನ್ನೆ ನೀನು ಹೇಳ್ಬಿಟ್ಟು ಹೋದಿಯಲ್ಲ, ಪೂರ್ವಿ ಮತ್ತು ಸಿದ್ದು ಮದುವೆ ಆಗಲೇಬೇಕು ಅಂತ, ಅದ್ರ ಬಗ್ಗೆ ಮಾತಾಡ್ತಿದ್ವಿ. ಅಂದಹಾಗೆ ಭಾವನಾ ನಿನ್ಗೇನಾದರೂ ತೊಂದರೆ ಮಾಡ್ತಾಳ? ಹಾಗೇನಾದರೂ ಇದ್ರೆ ಹೇಳು, ನಾನು ಅವಳನ್ನ ವಿಚಾರಿಸ್ಕೋತೀನಿ. ಸೌಪಿ, ಭಾವನಾ ನನಗೇನಾದರೂ ತೊಂದರೆ ಮಾಡಿದ್ರೆ ನಾನು ಸುಮ್ಮನಿರ್ತೀನ? ನಿನಗೆ ನಾನು ಏನೂ ಹೇಳ್ದೆ ಇರ್ತಿದ್ನ ಹೇಳು? ಸದ್ಯಕ್ಕೆ ಹಾಗೆಲ್ಲ ಏನೂ ಇಲ್ಲ ಕಣೆ. ಮತ್ತೆ ಸಿದ್ದು ಭಾವನಾನ ಪ್ರೀತಿ ಮಾಡ್ತಾ ಇರೋ ವಿಚಾರ ನನಗೆ ಗೊತ್ತಿದೆ ಅನ್ನೋದನ್ನ ನೀನೆಲ್ಲೂ ತೋರಿಸ್ಕೊಳಕ್ ಹೋಗ್ಬೇಡ. ನಾನು ಹೇಳೋವರೆಗೂ ನೀನು ಯಾವ ಸ್ಟೆಪ್ಸು ತೊಗೊಳಕ್ಕೆ ಹೋಗ್ಬೇಡ. ಇಲ್ಲ ಇಲ್ಲ, ನೀನು ಹೇಳೋವರೆಗೂ ನಾನು ಯಾವುದೇ ಸ್ಟೆಪ್ಸು ತೊಗೊಳ್ಳಲ್ಲ. ನೀನು ಇಷ್ಟೆಲ್ಲ ಹೇಳ್ತಿದ್ಯಾ ಅಂದಮೇಲೆ ಡೆಫಿನೆಟ್ಲಿ ಅಲ್ಲಿ ಏನೋ ಒಂದು ಅರ್ಥ ಇದ್ದೇ ಇರುತ್ತೆ. ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ನಿಮ್ಮ ಮನೇಲಿ ಶುರುವಾಯ್ತಾ? ಎಲ್ಲಾನು ಜೋರಾಗೆ ನಡೀತಾ ಇದೆ ಕಣೆ. ಇನ್ನೇನು ಇನ್ವಿಟೇಷನ್ಸ್ ಬರುತ್ತೆ, ಆಮೇಲೆ ಅದನ್ನ ಎಲ್ರಿಗೂ ಹಂಚಕ್ಕೆ ಶುರು ಮಾಡ್ತಾರೆ. ಸೌಪಿ, ಈ ಎಲ್ಲ ಮದುವೆ ಕಾರ್ಯಗಳು ನಡಿಬೇಕಾದ್ರೆ ನೀನು ಅಲ್ಲೇ ಇರಬೇಕು ಕಣೆ. ಯಾಕೆ ಅಂತಂದರೆ ಈ ಎರಡು ಕುಟುಂಬಗಳು ಒಂದಾಗೋದಕ್ಕೆ ಆ್ಯಂಡ್ ಈ ಎರಡು ಕುಟುಂಬಗಳು ಸಂಬಂಧಿಕರಾಗೋದಕ್ಕೆ ನೀನೇ ಕಾರಣ. ಶೋರ್ ಕಣೆ, ನಾವಿಬ್ಬರೂ ಬರ್ತೀವಿ. ಮನೇಲಿ ತುಂಬ ಕೆಲಸ ಇದೆ, ನಾನಿನ್ನು ಹೊರಡ್ತೀನಿ. ಸರಿ, ಬಾಯ್. ಏನು ಯೋಚನೆ ಮಾಡ್ತಿದ್ಯಾ ರವಿ? ಇವಳು ಸಿದ್ದು ಭಾವನ ಲವ್ ಸ್ಟೋರಿ ಹೇಳ್ದಾಗಿಂದ
ಏನೋ ಮಿಸ್ ಹೊಡಿದ್ವಿ ಅಂತ ಅನ್ಕೋತಿದ್ದೆ. ಎಲ್ಲ ಈಗ ಗೊತ್ತಾಗ್ತಾ ಇದೆ. ಏನದು? ನಾವು ಭಾವನನ ಕಿಡ್ನ್ಯಾಪ್ ಮಾಡಿದಾಗ ಸಿದ್ದು ಬಂದು ಅವಳನ್ನ ಕಾಪಾಡ್ಕೊಂಡು ಹೋಗಿದ್ದ. ಅವನ ಮಾತಲ್ಲೂ ಇವಳು ನನ್ನ ಹುಡುಗಿ, ಇವಳು ವಿಷಯಕ್ಕೆ ಬಂದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾನೆ ಇದ್ದ. ಈಗ ಗೊತ್ತಾಗ್ತಿದೆ ಅವನು ಆ ಥರ ಯಾಕೆ ಹೇಳ್ತಿದ್ದ ಅಂತ. ಎಲ್ಲ ಕನೆಕ್ಟ್ ಆಗ್ತಾ ಇದೆ. ಇದನ್ನೇ ಬ್ಯಾಡ್ ಟೈಮ್ ಅನ್ನೋದು ರವಿ. ನಮ್ಮ ಅಣ್ಣನ ಆಸ್ತಿ ಯೂಸ್ ಮಾಡಿಕೊಂಡು ನಾವು ಉದ್ಧಾರ ಆಗೋಣ ಅಂತ ನೋಡಿದ್ರೆ ಅವಳು ಅಡ್ಡ ಬರ್ತಿದ್ದಾಳೆ. ಅವಳಿಗೆ ಒಂದು ಗತಿ ಕಾಣಿಸೋಣ ಅಂತ ನೋಡಿದ್ರೆ ಇವಾಗ ಅವನ ಅಡ್ಡ ಬರ್ತಿದ್ದಾನೆ. ಇವ್ರಿಬ್ರಿಗೂ ಅದು ಹೇಗೆ ಬುದ್ಧಿ ಕಲ್ಸೋದು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಯೋಚನೆ ಮಾಡಬೇಡ ಬಂಗಾರಿ. ಸಿದ್ದು ಭಾವನನ ದೂರ ಮಾಡೋಕ್ಕೆ ನನ್ನ ಹತ್ರ ಒಂದು ಅಸ್ತ್ರ ಇದೆ. ಟೈಮ್ ಬಂದಾಗ ಅದನ್ನು ಬಿಡ್ತೀನಿ. ಏನದು?